ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಚಿನ್ ಬೆಕ್ಕೈಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಚಿನ್ ಜೊತೆ ಮಾತುಕತೆ ಮುಂದುವರಿಯುತ್ತೆ ಮತ್ತೊಂದು ವಿಡಿಯೋದೊಂದಿಗೆ. ಈ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ನಿಮ್ಗೆ ಹೇಳೋದು ಕೊಟ್ಟಿರ್ತಕ್ಕಂಥದ್ದು ಪ್ರಾಚೀನ ದೇಗುಲಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಭುವನೇಶ್ವರಿಗಳ ನಿರ್ಮಾಣದ ಹಿಂದಿನ ರೋಚಕ ಸತ್ಯ ಅಂತಹ ವಿಚಾರಗಳನ್ನ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ನೇರವಾಗಿ ನಿಮ್ಮನ್ನ ಭುವನೇಶ್ವರಿಗಳ ಹಿಂದಿನ ರೋಚಕ ಸತ್ಯದೆಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಹಾಗೂ ಅದರ ಮಾಹಿತಿ, ಅದರ ವಿಡಿಯೋವನ್ನು ಸಹ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ. ಸ್ನೇಹಿತರೆ, ಸಾಮಾನ್ಯವಾಗಿ ಭುವನೇಶ್ವರಿಗಳ ಪರಿಕಲ್ಪನೆ ಮತ್ತು ವಿನ್ಯಾಸವನ್ನ ನೋಡೋದಾದ್ರೆ ನಾವು ಪ್ರಾಚೀನ ದೇಗುಲಗಳಲ್ಲಿ ಮಧ್ಯಕಾಲೀನ ಯುಗದಲ್ಲಿ ಮತ್ತು ಹೊಯ್ಸಳರ ಕಾಲದಲ್ಲಿ ವಿಶೇಷವಾಗಿ ನಾವು ಕಾಣೋದಕ್ಕೆ ಸಾಧ್ಯ. ಈ ಭುವನೇಶ್ವರಿಗಳನ್ನು ಎಲ್ಲಿ ನಿರ್ಮಾಣ ಮಾಡಿದ್ರು ಎಂಬತಕ್ಕಂಥದ್ದನ್ನ ಹೇಳೋದಾದ್ರೆ ದೇವಾಲಯದ ನವರಂಗ ಮತ್ತು ರಂಗಮಂಟಪಗಳಲ್ಲಿ ವಿಶೇಷವಾಗಿ ಭುವನೇಶ್ವರಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಕಾರಣ ಏನಂತಂದ್ರೆ ಇಂತಹ ಭುವನೇಶ್ವರಿಗಳನ್ನ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಗೋಲಾಕಾರದಲ್ಲಿ ನಿರ್ಮಾಣ ಮಾಡಿದ್ರು ಎಂಬತಕ್ಕಂಥದ್ದೇ ರೋಚಕವಾಗಿರ್ತಕ್ಕಂತಹ ಸಂಗತಿ. ಅದರ ಮುಖ್ಯ ವಿಚಾರಗಳನ್ನ ನಾನು ಈಗ ವಿಡಿಯೋದಲ್ಲಿ ಒಂದೊಂದಾಗಿ ನಿಮಗೆ ತಿಳಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ. ಭುವನೇಶ್ವರಿಯ ನಿರ್ಮಾಣ ಒಂದು ತಂತ್ರದ ಭಾಗವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ವಿಚಾರ. ಸ್ನೇಹಿತರೆ, ಭುವನೇಶ್ವರಿಗಳನ್ನ ನಿರ್ಮಾಣ ಮಾಡತಕ್ಕಂತಹ ಸಂದರ್ಭದಲ್ಲಿ ಚಿಕ್ಕದಾಗಿರ್ತಕ್ಕಂತಹ ತುಂಡು ತುಂಡಾಗಿರ್ತಕ್ಕಂತಹ ಚಪ್ಪಡಿಗಳನ್ನ ಬಳಸಿ ಗೋಲಾಕಾರದಲ್ಲಿ ಅಥವಾ ನಾಭಿಚಂದದ ರೀತಿಯಲ್ಲಿ ಮೇಲ್ಭಾಗದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ವಿಚಾರ. ಈ ರೀತಿ ಭುವನೇಶ್ವರಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಇರುವ ಕಾರಣವಾದರೂ ಏನು ಎಂಬತಕ್ಕಂಥದ್ದೇ ಇಲ್ಲಿ ಇರ್ತಕ್ಕಂತಹ ಮುಖ್ಯ ವಿಚಾರ. ಅಲ್ಲಿರ್ತಕ್ಕಂಥದ್ದು ಒಂದೊಂದೇ ಅಂಶಗಳನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಅದರ ಮೊದಲ ಕಾರಣ ಏನು ಅಂತಂದ್ರೆ, ಸಾಮಾನ್ಯವಾಗಿ ಹೊಯ್ಸಳರ ಕಾಲದ ದೇವಾಲಯಗಳಲ್ಲಿ ಭುವನೇಶ್ವರಿಗಳನ್ನ ನಿರ್ಮಾಣ ಮಾಡತಕ್ಕಂತಹ ಜಾಗದಲ್ಲಿ ಬಳಪದ ಕಲ್ಲನ್ನು ಹೆಚ್ಚಾಗಿ ಬಳಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಬಳಪದ ಕಲ್ಲು ಬಹಳ ಉದ್ದವಾದಂತಹ ಸಂದರ್ಭದಲ್ಲಿ ಅದು ಹೆಚ್ಚು ದೀರ್ಘಕಾಲ ಬಾಳೋದಕ್ಕೆ ಸಾಧ್ಯ ಇರಲ್ಲ. ಆ ಕಾರಣಕ್ಕಾಗಿ ಚಿಕ್ಕದಾಗಿರ್ತಕ್ಕಂತಹ ಕಲ್ಲುಗಳನ್ನ ಬಳಸಿ ವಿಶಿಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ, ವಿಭಿನ್ನವಾಗಿರ್ತಕ್ಕಂತಹ ರೀತಿಯಲ್ಲಿ, ವಿಶಿಷ್ಟ ಆಕಾರದ ರೂಪದಲ್ಲಿ ಭುವನೇಶ್ವರಿಗಳನ್ನ ನಿರ್ಮಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ಒಂದು ಮುಖ್ಯ ಅಂಶ. ಎರಡನೆಯ ವಿಚಾರ ಅಂತ ಅಂದ್ರೆ, ಭುವನೇಶ್ವರಿಗಳ ನಿರ್ಮಾಣ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಪ್ರಾಚೀನ ದೇವಾಲಯಗಳು ನಮಗೆ ಮೊದಲೇ ಗೊತ್ತಿರ್ತಕ್ಕಂತಹ ರೀತಿಯಲ್ಲಿ ಶಿಕ್ಷಣ ಕೇಂದ್ರಗಳು ಆಗಿದ್ದು, ಧಾರ್ಮಿಕ ಕೇಂದ್ರಗಳು ಆಗಿದ್ದು ಹಾಗೂ ಸಾಂಸ್ಕೃತಿಕ ಕೇಂದ್ರಗಳು ಕೂಡ ಆಗಿದ್ದು. ಪ್ರಾಚೀನ ದೇವಾಲಯಗಳಲ್ಲಿ ಹಿಂದಿನ ಕಾಲದಲ್ಲಿ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಚಟುವಟಿಕೆಗಳು ನಡೀತಕ್ಕಂತಹ ಮುಖ್ಯ ತಾಣವಾಗಿತ್ತು. ನವರಂಗದ ಭಾಗದಲ್ಲಿ ಏನಿದೆ, ಆ ನವರಂಗದ ಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತಂದ್ರೆ ಓಲಗ, ವಾದ್ಯಗಳು, ತಮಟೆಗಳು, ಕಾಹಳೆ, ಈ ರೀತಿಯಾಗಿರ್ತಕ್ಕಂತಹ ವಾದ್ಯ ಸಲಕರಣೆಗಳನ್ನ ಬಳಸಿ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಸಂಗೀತದ ಮುಖ್ಯ ಸ್ವರ ಏನಿದೆ ಅಥವಾ ಎಲ್ಲಾ ಸಂಗೀತ ಸಲಕರಣೆಗಳ ವಾದ್ಯಗಳ ಸದ್ದುಗಳೇನಿದೆ ಇದು ಪ್ರತಿಧ್ವನಿಸ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗಿತ್ತು. ಈ ಫ್ಲಾಟ್ ರೂಫ್ ಆದಂತಹ ಸಂದರ್ಭದಲ್ಲಿ, ಈ ಭುವನೇಶ್ವರಿಗಳನ್ನ ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ನಾಭಿಚಂದ ಅಥವಾ ಗೋಲಾಕಾರದಲ್ಲಿ ಒಳಭಾಗದಲ್ಲಿ ಆಕರ್ಷಕ ರೀತಿಯಲ್ಲಿ ಕೆತ್ತನೆ ಮಾಡಿದ್ರಿಂದ ಈ ವಾದ್ಯಗಳ ಸಂಗೀತದ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಭುವನೇಶ್ವರಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಂತಂದ್ರೆ ಈ ಗೋಲಾಕಾರದ ಅಥವಾ ನಾಭಿಚಂದದ ರೀತಿಯಲ್ಲಿ ಭುವನೇಶ್ವರಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮೂಲ ವಾದ್ಯ ಸ್ವರಗಳ ಪ್ರತಿಧ್ವನಿಯನ್ನ ಹೀರಿಕೊಂಡು ಆ ಸ್ವರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆ ಬಾರದಂತೆ ಶಬ್ದವನ್ನ ನಿಯಂತ್ರಿಸ್ತಕ್ಕಂತಹ ರೀತಿಯಲ್ಲಿ ಭುವನೇಶ್ವರಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು ತಂತ್ರದ ಮುಖ್ಯ ವಿಷಯ. ನಿಮ್ಗೆ ಈ ವಿಷಯವನ್ನ ಸರಳಗೊಳಿಸಿ ಹೇಳೋದಾದ್ರೆ, ನಾವು ಇತ್ತೀಚೆಗೆ RCC ಗಳನ್ನ ಹಾಕ್ತಿವಿ. RCC ಗಳಲ್ಲಿ ಎಕೋ ಬರದ ರೀತಿಯಲ್ಲಿ ವೆಂಟಿಲೇಟರ್ ಗಳನ್ನ ಅಳವಡಿಸಲಾಗುತ್ತೆ. ಆ ವೆಂಟಿಲೇಟರ್ ಗಳ ರೀತಿಯಲ್ಲೇ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಈ ಭುವನೇಶ್ವರಿಗಳು. ಅಂದ್ರೆ ವಾದ್ಯದ ಸ್ವರದ ಪ್ರತಿಧ್ವನಿಯನ್ನ ಹೀರಿಕೊಂಡು ಆ ವಾದ್ಯದ ಸಂಗೀತಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಲೋಪ ಬರದಂತೆ ಸ್ಪಷ್ಟವಾಗಿ ವಾದ್ಯಗಳು ಮೊಳಗಿಸೋದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ಭುವನೇಶ್ವರಿಗಳು. ಇಂತಹ ಭುವನೇಶ್ವರಿಗಳ ನಿರ್ಮಾಣ ವಿಜ್ಞಾನದಲ್ಲೂ ಸಹ ರುಜುವಾತುಪಡಿಸಬೇಕಾಗಿರ್ತಕ್ಕಂತಹ ಒಂದು ಮೂಲ ಅವಶ್ಯಕ ವಿಷಯವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ. ಭುವನೇಶ್ವರಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಲವು ವಿನ್ಯಾಸಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ವಿಚಾರ. ಭುವನೇಶ್ವರಿಗಳು
ಗೋಳಾಕಾರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಕಾಣ್ಬೋದು, ನಕ್ಷತ್ರಾಕಾರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಕಾಣ್ಬೋದು, ಚೌಕಾಕಾರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಕಾಣ್ಬೋದು, ಅಷ್ಟಕೋನಾಕೃತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಕಾಣ್ಬೋದು, ನಾಗಬಂಧದ ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಕಾಣ್ಬೋದು, ಕಮಲದ ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಕಾಣ್ಬೋದು, ಕಮಲದ ಮೊಗ್ಗು ಅರಳತಕ್ಕಂತಹ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಭುವನೇಶ್ವರಿಗಳ ನಿರ್ಮಾಣ ಮಾಡಿ ಆಕರ್ಷಣೀಯವಾಗಿ ಕೆತ್ತನೆಗಳನ್ನ ಮಾಡಿರ್ತಕ್ಕಂಥದ್ದನ್ನ ಕಾಣ್ಬೋದು. ಶಿಲ್ಪಿಗಳ ಕೆತ್ತನೆಯ ಪರಾಕಾಷ್ಠತೆ ನಾವು ಭುವನೇಶ್ವರಿಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಭುವನೇಶ್ವರಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಅದರ ವಿನ್ಯಾಸ, ಅದರ ಪರಾಕಾಷ್ಠತೆ, ಅದರ ಆಕರ್ಷಣೆ, ಅದರ ನಾವೀನ್ಯತೆಯನ್ನ ನೋಡಿದ್ರೆ ಎಂಥವರು ಸಹ ಮೂಕ ವಿಸ್ಮಿತರಾಗೋದು ಗ್ಯಾರಂಟಿ ಸ್ನೇಹಿತರಿಗೆ. ಭುವನೇಶ್ವರಿಗಳಲ್ಲಿ ತಾಂತ್ರಿಕತೆ, ರಚನಾ ಕೌಶಲ್ಯ, ಪರಿಣಿತಿ, ಶಿಲ್ಪಿಗಳ ಕೈಚಳಕದ ಪರಾಕಾಷ್ಠತೆಯನ್ನ ನಾವು ಹೊಯ್ಸಳ ದೇವಾಲಯಗಳ ಭುವನೇಶ್ವರಿಗಳಲ್ಲಿ ನೋಡೋದಕ್ಕೆ ಸಾಧ್ಯ. ಸ್ನೇಹಿತರೆ, ಈಗ ನಿಮ್ಗೆ ಕಾಣ್ತಾ ಇರ್ತದೋ ಆನೆಕೆರೆ ದೇವಾಲಯದ ನವರಂಗದ ಮೇಲಿನ ಭುವನೇಶ್ವರಿಯ ಚಿತ್ರವನ್ನು ಈಗ ತೋರಿಸ್ತಾ ಇದ್ದೇನೆ. ಈ ಭುವನೇಶ್ವರಿ ಗೋಲಾಕಾರವಾಗಿದ್ದು 4 ಹಂತದಲ್ಲಿ ಕೆತ್ತಲಾಗಿದೆ. 3 ಹಂತದಲ್ಲಿ ವೃತ್ತಾಕಾರವಾಗಿ, ಕೊನೆಯ ಹಂತದಲ್ಲಿ ಕಮಲ ದಳಗಳ ರಹಿತವಾಗಿ ಕಾಣ್ತಾ ಇದೆ. ಈಗ ನೋಡಿ, ಮಧ್ಯದಲ್ಲಿ ಕಮಲದ ಮೊಗ್ಗಿನ ರೀತಿಯಲ್ಲಿ ಹರಳಿರ್ತಕ್ಕಂತಹ ಮೊಗ್ಗು, ಅದನ್ನ ಶಂಖದ ರೀತಿಯಲ್ಲಿ ನಿರ್ಮಾಣ ಮಾಡಿ ಅದರ ಸುತ್ತ ನಾಗಶಿಲ್ಪವನ್ನ ಕೆತ್ತಿರ್ತಕ್ಕಂಥದ್ದು ಅತ್ಯಂತ ಮನೋಜ್ಞವಾಗಿರ್ತಕ್ಕಂಥದ್ದು. ಇಲ್ಲಿನ ದೇವಾಲಯದ ಅರ್ಚಕರ ಪ್ರಕಾರ ಅದನ್ನ ಮುಟ್ಟಿದ್ರೆ ನಾಗದೋಷ ನಿವಾರಣೆ ಆಗುತ್ತೆ ಎಂಬತಕ್ಕಂಥದ್ದು ಜನರ ನಂಬಿಕೆ. ಈ ಭುವನೇಶ್ವರಿಯ ಸುತ್ತಲೂ ಸಹ ಶಿಲ್ಪಗಳನ್ನ, ಅಲ್ಲಲ್ಲೇ ಪಿರಮಿಡ್ನ ಆಕೃತಿಯ ಶಿಲ್ಪಗಳನ್ನ ಕೆತ್ತಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಶಾರ್ದೂಲಗಳ ಚಿತ್ರಗಳನ್ನ, ಪ್ರಾಣಿಗಳ ಚಿತ್ರಗಳನ್ನ, ಕಮಲದ ಮೊಗ್ಗಿನ ಚಿತ್ರಗಳನ್ನ ಅತ್ಯಂತ ಸುಂದರವಾಗಿ ಇರ್ತಕ್ಕಂತಹ ರೀತಿಯಲ್ಲಿ ಭುವನೇಶ್ವರಿಯನ್ನ ಆಕರ್ಷಣೀಯವಾಗಿ ಈ ಆನೆಕೆರೆ ದೇವಾಲಯದಲ್ಲಿ ನಿರ್ಮಿಸಲಾಗಿದೆ. ಆನೆಕೆರೆ ದೇವಾಲಯದ ಮತ್ತೊಂದು ಭುವನೇಶ್ವರಿ ಇದು ಸಹ ನಕ್ಷತ್ರಾಕಾರದಲ್ಲಿ, ಚೌಕಾಕಾರದಲ್ಲಿ 2 ಹಂತಗಳಲ್ಲಿ ಅದರ ಸುತ್ತ ಎಲೆಬಳ್ಳಿಗಳನ್ನ ಮತ್ತು ನಕ್ಷತ್ರಾಕಾರದಲ್ಲಿ ನಿರ್ಮಿಸಿರ್ತಕ್ಕಂಥ ಭುವನೇಶ್ವರಿ. ಇದು ಮತ್ತೊಂದು ಆನೆಕೆರೆ ದೇವಾಲಯದ ಚಿತ್ರ. ಇದು ಸರಳವಾಗಿರ್ತಕ್ಕಂತಹ ರೀತಿಯಲ್ಲಿ ಕಮಲದ ಮೊಗ್ಗು ಅರಳಿರ್ತಕ್ಕಂತಹ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಇದು ಆನೆಕೆರೆ ದೇವಾಲಯದ ಹೊರಭಾಗದಲ್ಲಿ ನವರಂಗದ ನಂತರ ವರಮಂಟಪ ಅಂತ ಕರಿತೀವಿ. ಈ ವರಮಂಟಪದ ಮೇಲೆ ಇದು ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದು ನೇರವಾಗಿ ಗಜಲಕ್ಷ್ಮಿ. ಈ ಗಜಲಕ್ಷ್ಮಿ ಮೇಲ್ಭಾಗದಲ್ಲಿ ಪಿರಮಿಡ್ನ ಆಕೃತಿಯಲ್ಲಿ ಅಲ್ಲಲ್ಲಿ ಕೆತ್ತನೆಗಳನ್ನ ಕಾಣೋದಕ್ಕೆ ಸಾಧ್ಯ ಇದೆ. ಇದರ ಮೇಲ್ಭಾಗವೇ ಭುವನೇಶ್ವರಿ. ಇದರ ಸುತ್ತಲೂ ಸಹ ಶಿಲ್ಪಗಳನ್ನ ಕೆತ್ತಲಾಗಿದೆ. ಅಂದ್ರೆ ಡೋಲುಗಳನ್ನ ಬಾರಿಸ್ತಕ್ಕಂಥದ್ದು, ನಗಾರಿಗಳನ್ನ, ವಾದ್ಯಗಳನ್ನು ಬಾರಿಸಿರ್ತಕ್ಕಂತಹ ರೀತಿಯಲ್ಲಿ ಕೆತ್ತಲಾಗಿದೆ. 4 ಹಂತದಲ್ಲಿ ಈ ವೃತ್ತಾಕಾರವಾಗಿ ಭುವನೇಶ್ವರಿಯನ್ನ ಮನೋಜ್ಞವಾಗಿ ಕಮಲದ ಎಲೆಗಳನ್ನು ಸಹ ಸೂಕ್ಷ್ಮವಾಗಿ ಕೆತ್ತಿರ್ತಕ್ಕಂಥದ್ದನ್ನ ನಾವು ಈ ಭುವನೇಶ್ವರಿಯಲ್ಲಿ ನೋಡೋದಕ್ಕೆ ಸಾಧ್ಯ. ಅತ್ಯಂತ ಸುಂದರವಾಗಿದ್ದು, ಆಕರ್ಷಣೀಯವಾಗಿದ್ದು, ಇದು ಹೊಯ್ಸಳ ದೇವಾಲಯಗಳಲ್ಲಿ ಭುವನೇಶ್ವರಿಗಳನ್ನ ನಿರ್ಮಿಸಿರ್ತಕ್ಕಂತಹ ಕಲಾಶೈಲಿಗೆ ಇದು ಅತ್ಯುತ್ತಮ ಒಂದು ಉದಾಹರಣೆ. ಇದರ ದೇವಾಲಯದಲ್ಲಿ ಸರಳವಾಗಿರ್ತಕ್ಕಂತಹ ಅತ್ಯಂತ ಒಂದು ಭುವನೇಶ್ವರಿಯ ಚಿತ್ರ. ಇದು ಸದಾಶಿವ ದೇವಾಲಯ ಅಂತ ಕರಿತೀವಿ. ಈ ಸದಾಶಿವ ದೇವಾಲಯ ನುಗ್ಗಿಹಳ್ಳಿಯಲ್ಲಿ ಇರ್ತಕ್ಕಂಥದ್ದು. ನುಗ್ಗಿಹಳ್ಳಿಯಲ್ಲೂ ಸಹ ಹೊಯ್ಸಳರ ಕಾಲದ ದೇವಾಲಯವೇ. ಇದಂತೂ ನೋಡೋದಕ್ಕೆ 2 ಕಣ್ಣು ಸಾಲದು. ಆ ರೀತಿಯಲ್ಲಿ ನಕ್ಷತ್ರಾಕಾರವಾಗಿ, ಒಳಹಂತದಲ್ಲಿ ಗೋಲಾಕಾರದಲ್ಲಿ, ವೃತ್ತಾಕಾರವಾಗಿರ್ತಕ್ಕಂತಹ ಮೊಗ್ಗು ಅರಳಿರ್ತಕ್ಕಂತಹ ರೀತಿಯಲ್ಲಿ 4 ಹಂತದಲ್ಲಿ ಈ ಭುವನೇಶ್ವರಿಯನ್ನು ನಿರ್ಮಿಸಲಾಗಿದೆ. ಜೊತೆಗೆ ಅದೇ ದೇವಾಲಯದಲ್ಲಿರ್ತಕ್ಕಂತಹ ಮತ್ತೊಂದು ಭುವನೇಶ್ವರಿಯ ಚಿತ್ರ ಚೌಕಾಕಾರದಲ್ಲಿ ಭಾಗಗಳನ್ನ ಮಾಡಿ ಕಮಲದ ದಳಗಳನ್ನ, ಅಶ್ವದ ಚಿತ್ರಗಳನ್ನ, ಸವಾರರ ಚಿತ್ರಗಳನ್ನ, ಆನೆ ಇರ್ತಕ್ಕಂತಹ ಚಿತ್ರಗಳನ್ನ, ಮಧ್ಯದಲ್ಲಿ ದೇವರ ಒಂದು ಶಿಲ್ಪವನ್ನ ಕೆತ್ತಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈ ಭುವನೇಶ್ವರಿಗಳ ನಿರ್ಮಾಣ ಅದರ ಹಿಂದೆ ಒಂದು ತಂತ್ರದ ಭಾಗವಾಗಿದ್ದು ಅದನ್ನು ವೈಜ್ಞಾನಿಕವಾಗಿ ರುಜುವಾತುಪಡಿಸಬೇಕಾದಂತಹ ಅವಶ್ಯಕತೆಯೂ ಇದೆ. ಸದ್ಯದಲ್ಲಿ ದೇವಾಲಯಗಳಲ್ಲಿ ಆಕರ್ಷಣೀಯ ಕೇಂದ್ರವಾಗಿರ್ತಕ್ಕಂಥದ್ದು ಇಂತಹ ಭುವನೇಶ್ವರಿಗಳ ನಿರ್ಮಾಣ. ಇಂತಹ ಭುವನೇಶ್ವರಿಗಳ ನಿರ್ಮಾಣ ದೇವಾಲಯದ ವಾಸ್ತು ಶೈಲಿಯೂ ಕೂಡ ಹೌದು. ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ. ಪ್ರಾಚೀನ ದೇವಾಲಯಗಳು ಕೇವಲ ಧಾರ್ಮಿಕ ಕೇಂದ್ರಗಳೇ ಅಷ್ಟೇ ಅಲ್ಲ, ಕೇವಲ ಶೈಕ್ಷಣಿಕ ಕೇಂದ್ರಗಳೇ ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಕೇಂದ್ರಗಳು ಕೂಡ ಆಗಿದ್ದು ಎಂಬತಕ್ಕಂಥದ್ದನ್ನ ಈ ಮೂಲಕ ನಾನು ನಿಮ್ಗೆ ತಿಳಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.